ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘ್ನಾ ಕಿಶೋರ್. ಇನ್ನು ಮುಂದೆ ಬೆಳಗ್ಗೆ ಎದ್ದು ಕೂಡಲೇ ಏನು ಚಟ್ನಿ ಮಾಡಲಿ ಟಿಫನಿಗೆ ಅನ್ನೋ ಚಿಂತೆ ಬೇಡ. ಈ ರೀತಿಯಾದ ಪುಡಿನ ಮಾಡಿಟ್ಕೊಂಡ್ರೆ ಇಡ್ಲಿಗೆ, ಉಪ್ಮಾಗೆ, ಅದರಲ್ಲೂ ಅನ್ನಕ್ಕೆ ಟೇಸ್ಟಿಯಾದ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬ್ಯಾಚುಲರ್ಸ್, ವರ್ಕಿಂಗ್ ವುಮೆನ್ಸ್ ನಿಮ್ಮ ಸ್ವಲ್ಪ ಸಮಯನ ಕೊಟ್ಟು ಈ ರೀತಿಯಾದ ಪುಡಿನ ತಯಾರು ಮಾಡಿ ಇಟ್ಕೊಳ್ಳಿ. ಬನ್ನಿ ಆಗಿದ್ರೆ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಪ್ಯಾನ್ಗೆ ಇವಾಗ ನಾನು 3/4 ಕಪ್ಪಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ಎಳ್ಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಳ್ಳನ್ನು ಫ್ರೈ ಮಾಡೋ ಟೈಮ್ನಲ್ಲಿ ಗ್ಯಾಸ್ ಸ್ಟವ್ ಲೋ ಫ್ಲೇಮ್ನಲ್ಲೇ ಇಟ್ಕೋಬೇಕು. ಯಾಕೆ ಅಂದರೆ ಎಳ್ಳು ಸೀದೋಗಿಬಿಟ್ರೆ ಚಟ್ನಿ ಪುಡಿ ಅಷ್ಟು ಚೆನ್ನಾಗಿ ರುಚಿಕರವಾಗಿ ಆಗಿಬರೋದಿಲ್ಲ. ಅದಕ್ಕೋಸ್ಕರ ಎಳ್ಳಿನ ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಕೈ ಬಿಡದೆ ಫ್ರೈ ಮಾಡ್ಕೋಬೇಕಾಗತ್ತೆ. ಎಳ್ಳು ಚೆನ್ನಾಗಿ ಫ್ರೈ ಆದ ನಂತರ ಅದನ್ನು ನಾನಿವಾಗ ಒಂದು ಬೌಲ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ನಂತರದಲ್ಲಿ ನಾನಿಲ್ಲಿ ಮತ್ತೆ ಅದೇ ಪ್ಯಾನಿಗೆ ಒಂದು 7ರಿಂದ 8 ಬ್ಯಾಡಗೆ ಮೆಣಸಿಕಾಯಿ, ಹಾಗೆ 5ರಿಂದ 6 ಖಾರದ ಮೆಣಸಿಕಾಯಿನ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ. ಬ್ಯಾಡಗೆ ಮೆಣಸಿಕಾಯಿ ಹಾಕೋದ್ರಿಂದ ನಮಗೆ ಚಟ್ನಿ ಪುಡಿಯ ಬಣ್ಣ ಇನ್ನೂ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಒಂದು 2ರಿಂದ 3 ನಿಮಿಷ ಇದನ್ನು ಮೆಣಸಿಕಾಯಿನ ಫ್ರೈ ಮಾಡಿದ್ರೆ ಸಾಕಾಗತ್ತೆ. ಮೆಣಸಿಕಾಯಿ ಫ್ರೈ ಆದ ನಂತರ ಇದನ್ನು ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ನಂತರದಲ್ಲಿ ನಾನು ಅದೇ ಪ್ಯಾನಿಗೆ 1/4 ಕಪ್ಪಷ್ಟು ಕೊಬ್ಬರಿನ ಹಾಕೋತಾ ಇದ್ದೀನಿ. ಮತ್ತು 1/4 ಕಪ್ಪಷ್ಟು ಬಿಳಿ ಉದ್ದು, 1/4 ಕಪ್ಪಷ್ಟು ಕಡಲೆಬೇಳೆನ ಸೇರಿಸ್ಕೊಂಡು 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಇದನ್ನು ಅಷ್ಟೇ ಲೋ ಫ್ಲೇಮ್ನಲ್ಲೇ ಗ್ಯಾಸ್ ಸ್ಟವ್ನ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನನಗೆ ಈ ಕಾಳುಗಳನ್ನು ಫ್ರೈ ಮಾಡೋ ಪ್ರೋಸೆಸ್ ಸುಮಾರು 15 ನಿಮಿಷ ತಗೋತು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಾವು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಚಟ್ನಿ ಪುಡಿಯ ರುಚಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವುಗಳು ಐ ಫ್ಲೇಮ್ನಲ್ಲಿ ಸ್ಟವ್ನ ಇಟ್ಕೊಂಡು ಫ್ರೈ ಮಾಡ್ಕೋಬೇಡಿ. ಇದ್ರ ಕಾಳುಗಳ ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನಿವಾಗ ಇದಕ್ಕೆ ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ ಮತ್ತು ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣನ್ನು ಕೂಡ ಸೇರಿಸ್ಕೊಂಡು ಜೊತೆಯಲ್ಲಿ ಫ್ರೈ ಮಾಡ್ಕೋತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲೇ ಸೇರಿಸ್ಕೊಂಡು ಅದನ್ನು ಕೂಡ ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಫ್ರೈ ಮಾಡೋ ಪ್ರೋಸೆಸ್ನಲ್ಲಿ ಅಪ್ಪಿತಪ್ಪಿನೂ ಗ್ಯಾಸ್ನ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡೋಕ್ಕೆ ಹೋಗಬೇಡಿ. ಆ ಥರ ಏನಾದರೂ ಮಾಡಿದ್ರೆ ಚಟ್ನಿ ಪುಡಿಯ ಬಣ್ಣನೂ ಬದಲಾಗ್ಬಿಡುತ್ತೆ, ರುಚಿನೂ ಕೂಡ ಬದಲಾಗ್ಬಿಡುತ್ತೆ. ಈ ಎಳ್ಳು ಚಟ್ನಿ ಪುಡಿ ಬಣ್ಣ ರುಚಿ ಅಷ್ಟೇ ಸೊಗಸಾಗಿರುತ್ತೆ. ನಾನು ಯಾವ ರೀತಿ ಮೆಥಡ್ನ ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಿ ಅದೇ ಮೆಥಡ್ನ ನೀವು ಕೂಡ ಫಾಲೋ ಮಾಡಿ ನೋಡಿ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡ್ತೀನಿ. ನಂತರ ಒಂದು ಮಿಕ್ಸಿ ಜಾರಿಗೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಮೆಣಸಿಕಾಯಿ ಮತ್ತು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಕಾಳುಗಳನ್ನು ನಾನು ಇದಕ್ಕೆ ಸೇರಿಸಿ ಇದನ್ನು 1 ರೌಂಡ್ ಎಲ್ಲವನ್ನು ಪುಡಿ ಮಾಡ್ಕೊತೀನಿ. ಎಳ್ಳನ್ನು ಈ ನಂತರದಲ್ಲಿ ಸೇರಿಸ್ಕೋಬೇಕಾಗತ್ತೆ. ಇವಾಗ ನೋಡಿ ಇಷ್ಟನ್ನು ಪುಡಿ ಮಾಡಿದ ನಂತರ ಈ ರೀತಿಯಾಗಿದೆ. ಅದ್ರ ಬಣ್ಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬ್ಯಾಡಗೆ ಮೆಣಸಿಕಾಯಿ ಹಾಕಿರೋದ್ರಿಂದ ಅದ್ರ ಬಣ್ಣನೂ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಬಿಳಿ ಎಳ್ಳನ್ನು ಸೇರಿಸ್ತೀನಿ. ಎಳ್ಳನ್ನು ನಾನು ಎಲ್ಲವನ್ನೂ ಸೇರಿಸ್ಕೊಳ್ಳಲ್ಲ. 1ರಿಂದ 1.5 ಸ್ಪೂನಷ್ಟು ಉಳಿಸ್ಕೊಂಡು ಮಿಕ್ಕಿದ ಎಳ್ಳನ್ನು ನಾನಿಲ್ಲಿ ಸೇರಿಸ್ಕೊತೀನಿ. ಇದಕ್ಕೆ ನಾನಿವಾಗ 1 ಸ್ಪೂನಷ್ಟು ಬೆಲ್ಲವನ್ನು ಕೂಡ ಸೇರಿಸ್ಕೊತೀನಿ. ಬೆಲ್ಲ ಹಾಕೋದ್ರಿಂದ ಚಟ್ನಿ ಪುಡಿಯ ರುಚಿ ಇನ್ನೂ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಬೆಲ್ಲ ಹಾಕಿದ ನಂತರ ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ನೋಡಿ, ಪುಡಿ ಮಾಡಿದ ಮೇಲೆ ಚಟ್ನಿ ಪುಡಿ ಈ ರೀತಿಯಾಗಿದೆ. ಇವಾಗ ಇದಕ್ಕೆ ನಾನು ಏನು ಸಪ್ರೇಟ್ ಎತ್ತಿಟ್ಕೊಂಡಿದ್ದೆ 1 ಸ್ಪೂನಷ್ಟು ಬಿಳಿ ಎಳ್ಳನ್ನು, ಆ ಎಳ್ಳನ್ನು ಕೂಡ ಇದಕ್ಕೆ ಹಾಕಿ ನಾನಿವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಯಾಕೆ ಈ ಸಪ್ರೇಟ್ ಎತ್ತಿಟ್ಕೊಂಡಿರುವ ಎಳ್ಳನ್ನು ನಾನು ಹಾಕ್ತಾಯಿದ್ದೀನಿ ಅಂದರೆ ಚಟ್ನಿ ಪುಡಿನ ತಿನ್ನಬೇಕಾದ್ರೆ ಎಳ್ಳು ಬಾಯಿಗೆ ಸಿಗೋದ್ರಿಂದ ಆ ಪುಡಿಯ ರುಚಿನೇ ಬೇರೆ ರೀತಿ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ನಾನು ಎಳ್ಳನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಅದ್ರ ಬಣ್ಣ ಅದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ. ಈ ರೀತಿಯಾದ ಚಟ್ನಿ ಪುಡಿನ ನೀವು ಒಮ್ಮೆ ಮಾಡಿ. ಬ್ಯಾಚುಲರ್ಸ್, ವರ್ಕಿಂಗ್ ವುಮೆನ್ಸ್ಗೆ ತುಂಬ ಯೂಸ್ಫುಲ್ ಆಗುವಂತಹ ಒಂದು ರೆಸಿಪಿ ಇದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ನ ಮುಖಾಂತರ ತಿಳಿಸಿ. ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇನ್ನೂ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.